ನೀವು ಇಲ್ಲಿ ನೋಡ್ತಿರುವಂಥ ಪ್ರಾಡಕ್ಟ್ಸ್ಗಳನ್ನೆಲ್ಲ ನಾನು ದಿನಾಗಲೂ ಯೂಸ್ ಮಾಡ್ತೀನಿ. ಆ್ಯಂಡ್ ಇದರಲ್ಲಿ ಇರುವಂಥ ಕೆಲವೊಂದಷ್ಟು ಪ್ರಾಡಕ್ಟ್ಸು ನಾನು ಬೆಳಗ್ಗೆ ಯೂಸ್ ಮಾಡ್ತೀನಿ ಮತ್ತು ಕೆಲವೊಂದಷ್ಟು ರಾತ್ರಿ ಯೂಸ್ ಮಾಡ್ತೀನಿ. ಯಾವ್ದು ಏನಕ್ಕೆ ಯೂಸ್ ಮಾಡ್ತೀನಿ, ನನ್ನ ಸ್ಕಿನ್ ಟೈಪ್ ಯಾವುದು, ನನಗಿರುವಂಥ ಸ್ಕಿನ್ ಪ್ರಾಬ್ಲಮ್ಗಳು ಯಾವುದು ಎಲ್ಲ ಈ ವಿಡಿಯೋನಲ್ಲಿ ನಾನು ಜೆನ್ಯೂನಾಗಿ ಶೇರ್ ಮಾಡ್ತೀನಿ. ಆ್ಯಂಡ್ ಯಾವುದೇ ಒಂದು ಪ್ರಾಡಕ್ಟ್ ಆಗಿರ್ಬೋದು, ಏನೇ ನಾನು ತೋರಿಸೋದು ಈ ವಿಡಿಯೋನಲ್ಲಿ ಯಾವುದೇ ಒಂದು ಪ್ರಮೋಷನ್ ಕಾರಣಕ್ಕಲ್ಲ. ಕೆಲವೊಂದಷ್ಟು ಪ್ರಾಡಕ್ಟ್ಸ್ ನಾನು ವರ್ಷಾನುಗಟ್ಲೆಯಿಂದ ಚೇಂಜ್ ಮಾಡ್ದಿರಂಗೆ ಅದನ್ನೇ ನಾನು ಯೂಸ್ ಮಾಡ್ತಿರೋದು. ನಿಮಗೆ ಗೊತ್ತಿಲ್ಲ ಅಂದರೆ ನಂದು ಕಾಂಬಿನೇಷನ್ ಸ್ಕಿನ್ ಟೈಪ್ ಮತ್ತು ಕೆಲವು ತಿಂಗಳ ಹಿಂದೆಯಿಂದ ನನಗೆ ಪಿಂಪಲ್ಸ್ ಸ್ಟಾರ್ಟ್ ಆಯಿತು. ಬಟ್ ಈಗ ಟ್ರೀಟ್ಮೆಂಟ್ ತೊಗೊಳ್ತಾ ಇರೋದ್ರಿಂದ ಪಿಂಪಲ್ಸ್ ಫುಲ್ ಕಡಿಮೆ ಆಗಿದೆ. ಬಟ್ ಪಿಂಪಲ್ ಬಂದು ಹೋಗಿರೋ ಮಾರ್ಕ್ಸ್ ಹಾಗೇ ಇದೆ. ಸೊ ನನ್ನ ಪಿಂಪಲ್ಸ್ಗೆ, ಪಿಗ್ಮೆಂಟೇಷನ್ಗೆ ಮತ್ತು ಕಾಂಬಿನೇಷನ್ ಸ್ಕಿನ್ ಸಮಸ್ಯೆಗೆ ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ತೋರಿಸ್ತೀನಿ ನೋಡಿ. ದಿನಾಗಲೂ ಬೆಳಗ್ಗೆ ನಾನು 1% ಸ್ಯಾಲಿಸಿಲಿಕ್ ಆ್ಯಸಿಡ್ ಜೆಲ್ ಡೈಲಿ ಫೇಸ್ ವಾಶ್ ಯೂಸ್ ಮಾಡ್ತೀನಿ. ಆಯಿಲಿ ಸ್ಕಿನ್, ಕಾಂಬಿನೇಷನ್ ಸ್ಕಿನ್, ಪಿಂಪಲ್ಸ್ ಇರೋರು ಮತ್ತು ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಇರೋರು ಈ ಒಂದು ಫೇಸ್ ವಾಶ್ನ ಯೂಸ್ ಮಾಡ್ಬೋದು. ಬಟ್ ಇದು ನಿಮ್ಮ ಸ್ಕಿನ್ನನ್ನು ಎಕ್ಸ್ಟ್ರೀಮ್ಲಿ ಡೀಪಾಗಿ ಕ್ಲೀನ್ ಮಾಡೋದ್ರಿಂದ ಸಖತ್ತು ಡ್ರೈ ಆಗಿ ಫೀಲ್ ಆಗುತ್ತೆ. ಈಗ ಒಂದು ಹೈಡ್ರೇಟಿಂಗ್ ಟೋನರ್ ಯೂಸ್ ಮಾಡ್ತೀನಿ ಬಿಕಾಸ್ ಮೈ ಸ್ಕಿನ್ ಫೀಲ್ಸ್ ಎಕ್ಸ್ಟ್ರೀಮ್ಲಿ ಡ್ರೈ. ಪಾಲಿಹೈಡ್ರಾಕ್ಸಿ ಆ್ಯಸಿಡ್ ಟೋನರ್ ಯೂಸ್ ಮಾಡ್ತೀನಿ. ದಿಸ್ ಇಸ್ ಫ್ರಮ್ ಮಿನಿಮಲಿಸ್ಟ್. ಈ ಒಂದು ಟೋನರ್ನ ನಾನು 2-3 ವರ್ಷಗಳಾಯಿತು ಇವಾಗವರೆಗೂ ಇದನ್ನು ಯೂಸ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿದೆ. ಯಾವುದೇ ನನ್ನ ಪೋರ್ಸ್ನ ಕ್ಲಾಗ್ ಮಾಡೋದಿಲ್ಲ, ಪೋರ್ಸ್ನ ಎದ್ದು ಕಾಣಿಸೋ ರೀತಿಯಲ್ಲಿ ಮಾಡೋದಿಲ್ಲ. ಸ್ಕಿನ್ ಜಾಸ್ತಿ ಆಯಿಲಿ ಆಗು ಮಾಡಿದೆ, ಡ್ರೈ ಆಗು ಮಾಡಿದೆ, ಪರ್ಫೆಕ್ಟಾಗಿ ಹೈಡ್ರೇಟ್ ಮಾಡುತ್ತೆ. ಫೇಸ್ ವಾಶ್ ಟೋನರ್ ಆದಮೇಲೆ ನಾನು ನೈಸಿನಮೈಡ್ 10%ನ ಸಿರಮ್ ಯೂಸ್ ಮಾಡ್ತೀನಿ. ಮಿನಿಮಲಿಸ್ಟ್ ಅದನ್ನದು ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಇದನ್ನು ಅಷ್ಟೇ 1-2-3 ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ. ಈಗ ನೈಸಿನಮೈಡ್ ಸಿರಮ್ಮೇ ಏನಕ್ಕಪ್ಪ ಅಂದರೆ ನಂದು ಕಾಂಬಿನೇಷನ್ ಸ್ಕಿನ್ ಇರೋದ್ರಿಂದ ನನ್ನ ಫೇಸ್ನ ಟೀ ಝೋನಲ್ಲಿ ಎಕ್ಸ್ಟ್ರೀಮ್ಲಿ ಆಯಿಲಿಯಾಗಿ ಫೀಲ್ ಆಗುತ್ತೆ. ಮತ್ತು ಈ ಒಂದು ಆಯಿಲೇ ಪಿಂಪಲ್ಸ್ ಕೂಡ ಸ್ಟಾರ್ಟ್ ಆಗೋದಕ್ಕೆ ದಾರಿ ಮಾಡಿಕೊಡೋದು. ಸೊ ದಿಸ್ ನೈಸಿನಮೈಡ್ ಸಿರಮ್ ವಾಟ್ ಇಟ್ ಡಸ್ ಅಂದರೆ ಆ ಒಂದು ಆಯಿಲ್ನ ಕಂಟ್ರೋಲ್ ಮಾಡುತ್ತೆ. ಎಷ್ಟು ಬೇಕಷ್ಟು ನಿಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಕೂಡ ಮಾಡುತ್ತೆ. ಮತ್ತು ಈ ಮೋಸ್ಟ್ ಇಂಪಾರ್ಟೆಂಟ್ಲಿ ಡಾರ್ಕ್ ಸ್ಪಾಟ್ಸ್, ಪಿಗ್ಮೆಂಟೇಷನ್ನ ಕೂಡ ದೂರ ಮಾಡುತ್ತೆ. ಆ್ಯಂಡ್ ನೈಸಿನಮೈಡ್ ಸಿರಮ್ ಈಸ್ ಬೆಸ್ಟ್ ಸಿರಮ್ ಫಾರ್ ಆಲ್ ಸ್ಕಿನ್ ಟೈಪ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ಆ್ಯಂಡ್ ನಿಮಗೆ ಗೊತ್ತಿರುತ್ತೆ ನನ್ನ ಫೇವ್ರೆಟ್ ಮಾಯ್ಶ್ಚರೈಸರ್ ಯಾವುದು ಅಂತ, ಸೆಟಾಫಿಲ್ನ ಮಾಯ್ಶ್ಚರೈಸರ್. ಇದನ್ನು ನಾನು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಿದ್ದೀನಿ. ಬೆಸ್ಟ್ ಮಾಯ್ಶ್ಚರೈಸರ್, ಸಖತ್ತಾಗಿ ಹೈಡ್ರೇಟ್ ಮಾಡುತ್ತೆ. ಆ್ಯಂಡ್ ನಾನು ಈ ಒಂದು ಪಿಂಪಲ್ ಪ್ರಾಬ್ಲಮಿಂದ, ಆ ಒಂದು ಆಯಿಂಟ್ಮೆಂಟ್ಸಿಂದ ಎಲ್ಲ ನನ್ನ ಸ್ಕಿನ್ ಸಖತ್ತು ಡ್ರೈ ಆಗಿ ಫೀಲ್ ಆಗ್ತಾಯಿತ್ತು. ಬಟ್ ಈ ಒಂದು ಮಾಯ್ಶ್ಚರೈಸರ್ ಮಾಡ್ತಾ ಇಟ್ಸ್ ಮೈ ಸೇವಿಯರ್ ಅಂತ ಹೇಳ್ಬೋದು. ಸಖತ್ತಾಗಿ ಹೈಡ್ರೇಟ್ ಮಾಡುತ್ತೆ. ಆ್ಯಂಡ್ ಇದಾದ ನಂತರ ಸನ್ಸ್ಕ್ರೀನ್ ಈಸ್ ಅ ಮಸ್ಟ್ ಆ್ಯಂಡ್ ಶುಡ್. ಆಯಿಲಿ ಸ್ಕಿನ್ ಇರೋರು, ಕಾಂಬಿನೇಷನ್ ಸ್ಕಿನ್ ಇರೋರು ಈ ಒಂದು ಸನ್ಸ್ಕ್ರೀನ್ನ ನೀವು ಕಣ್ಣು ಮುಚ್ಕೊಂಡು ಯೂಸ್ ಮಾಡ್ಬೋದು. ಡರ್ಮಾಕೋನದು ಇದು ಜೆಲ್ ಸನ್ಸ್ಕ್ರೀನ್, ಸೀಸನಮೈಡ್ ಜೆಲ್ ಸನ್ಸ್ಕ್ರೀನ್. ಆ್ಯಂಡ್ ಸನ್ಸ್ಕ್ರೀನ್ ಯೂಸ್ ಮಾಡಿಲ್ಲ ಅಂದರೆ ಯು ಶುಡ್ ಕನ್ಸಿಡರ್ ದಿಸ್. ನಿಮ್ಮ ಕಪ್ಪು ಕಲೆಗಳು, ಪಿಗ್ಮೆಂಟೇಷನ್ ಏನು ಹಚ್ಚಿದ್ರೂ ದೂರ ಆಗ್ತಿಲ್ಲ ಅಂದರೆ ಇಟ್ ಈಸ್ ಬಿಕಾಸ್ ಯು ಆರ್ ನಾಟ್ ಯೂಸಿಂಗ್ ಸನ್ಸ್ಕ್ರೀನ್. ಸೊ ಸನ್ಸ್ಕ್ರೀನ್ ನಿಮ್ಮ ಫೇಸ್ಗೆ ಮತ್ತು ಎಕ್ಸ್ಪೋಸ್ಡ್ ಏರಿಯಾಸ್ ಆನ್ ಯೋರ್ ಬಾಡಿ, ಲೈಕ್ ನಿಮ್ಮ ಕೈ ಎಕ್ಸ್ಪೋಸ್ ಆಗ್ತಿದ್ರೆ, ಕಾಲು ಎಕ್ಸ್ಪೋಸ್ ಆಗ್ತಿದ್ರೆ, ಎಲ್ಲೆಲ್ಲಿ ಎಕ್ಸ್ಪೋಸ್ ಆಗಿದೆ ಅಲ್ಲಲ್ಲಿ ನೀವು ಸನ್ಸ್ಕ್ರೀನ್ ಹಾಕ್ಕೊಳ್ಳೇಬೇಕು. ನಾನು ಹೌಸ್ ವೈಫ್, ನಾನು ಮನೆಯಲ್ಲೇ ಇರ್ತೀನಿ. ಬಟ್ ಆದರೂ ನಾನು ಸನ್ಸ್ಕ್ರೀನ್ ಯೂಸ್ ಮಾಡೋದು ಮಾತ್ರ ಬಿಡೋದಿಲ್ಲ, ಬಿಕಾಸ್ ಐ ನೋ ಇಟ್ಸ್ ಇಂಪಾರ್ಟೆನ್ಸ್. ಇದಾದ ನಂತರ ಲಿಪ್ ಬಾಮ್ ನಾನು ಡೇ ಟೈಮಲ್ಲಿ SPF ಇರುವಂಥ ಲಿಪ್ ಬಾಮನ್ನೇ ಪ್ರಿಫರ್ ಮಾಡೋದು. ನಾನು ಡಾಟ್ ಆ್ಯಂಡ್ ಕೀನ ಒಂದು ಲಿಪ್ ಟಿಂಟ್ ಕಮ್ ಲಿಪ್ ಬಾಮ್ ಥರ ಇದನ್ನು ಯೂಸ್ ಮಾಡ್ತೀನಿ. ದಿಸ್ ಹ್ಯಾಸ್ SPF ಆಫ್ 30 PA+++. ಆ್ಯಂಡ್ ದಿಸ್ ಇಸ್ ಮೈ ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನ್. ಇದು ನನ್ನ ಸ್ಕಿನ್ನ ಆಯಿಲ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಎಷ್ಟು ಬೇಕಷ್ಟು ಹೈಡ್ರೇಟ್ ಕೂಡ ಮಾಡಿರುತ್ತೆ. ಬೆಳಗ್ಗೆ ಏನೇನು ಯೂಸ್ ಮಾಡಿದೆ ನೋಡಿದ್ರಲ್ವ. ಈಗ ನೈಟ್ ಟೈಮ್ ಸ್ಕಿನ್ ಕೇರ್ ರೂಟೀನಿಗೆ ಬರೋಣ. ನನ್ನ ಸ್ಕಿನ್ ಟೀ ಝೋನಲ್ಲಿ ಆಯಿಲಿಯಾಗಿ ಫೀಲ್ ಆಗುತ್ತೆ ಬಿಕಾಸ್ ಐ ಆಮ್ ಕಾಂಬಿನೇಷನ್ ಸ್ಕಿನ್ ಟೈಪ್. ಮತ್ತು ನೈಟ್ ಟೈಮಲ್ಲಿ ನಾನು ಜೆಂಟಲ್ ಫೇಸ್ ಕ್ಲೆನ್ಸರ್ ಆರ್ ಜೆಂಟಲ್ ಫೇಸ್ ವಾಶ್ ಯೂಸ್ ಮಾಡ್ತೀನಿ. ಸೆಟಾಫಿಲ್ನ ಒಂದು ಜೆಂಟಲ್ ಸ್ಕಿನ್ ಕ್ಲೆನ್ಸರ್. ಇದನ್ನು ಕೂಡ ಅಷ್ಟೇ ತುಂಬ ವರ್ಷಗಳಿಂದ ಯೂಸ್ ಮಾಡ್ತಿರೋದು. ಬೆಳಗ್ಗೆ ಹೊತ್ತು ನಾನು ಸ್ಯಾಲಿಸಿಲಿಕ್ ಆ್ಯಸಿಡ್ ಫೇಸ್ ವಾಶ್ ಯೂಸ್ ಮಾಡಿ ನೈಟೂ ಅದನ್ನೇ ಯೂಸ್ ಮಾಡಿದ್ರೆ ನನ್ನ ಫೇಸ್ ಎಕ್ಸ್ಟ್ರೀಮ್ಲಿ ತುಂಬಾ ಡ್ರೈ ಆಗಿಬಿಡುತ್ತೆ. ಸೊ ನೈಟ್ ಟೈಮ್ ಐ ಗೋ ಫಾರ್ ಜೆಂಟಲ್ ಫೇಸ್ ವಾಶ್ ಆ್ಯಂಡ್ ದಿಸ್ ಇಸ್ ದ ಬೆಸ್ಟ್. ನೀವು ಆಯಿಲಿ ಸ್ಕಿನ್ ಇರೋರು 2 ಟೈಮ್ ಕೂಡ ಸ್ಯಾಲಿಸಿಲಿಕ್ ಆ್ಯಸಿಡ್ ಫೇಸ್ ವಾಶನ್ನೇ ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಬಟ್ ಇಫ್ ಯು ಆರ್ ಅ ಕಾಂಬಿನೇಷನ್ ಸ್ಕಿನ್ ಟೈಪ್,
ಪ್ಲೀಸ್ ಕನ್ಸಿಡರ್ ದಿಸ್. ಆ್ಯಂಡ್ ಮಾಯ್ಶ್ಚರೈಸರ್ ಏನೂ ಚೇಂಜ್ ಆಗಲ್ಲ, ಸೆಟಾವಲ್ನ ಮಾಯ್ಶ್ಚರೈಸರೇ ಬೆಳಗ್ಗೆ ಹೊತ್ತು ರಾತ್ರಿ ಹೊತ್ತು ಆ್ಯಂಡ್ ದಿನದಲ್ಲಿ ಸೆಂಟ್ರಲ್ ನಾನು ಯಾವಾಗಲಾದರೂ ಫೇಸ್ ವಾಶ್ ಮಾಡಿದ್ರೆ ಆವಾಗ್ಲೂ ನಾನು ಇದನ್ನೇ ಮೇಕಪ್ ಶುರು ಮಾಡೋದಕ್ಕಿಂತ ಮೊದಲು ಇದನ್ನೇ ಮೇಕಪ್ ತೆಗೆದ ಮೇಲೂ ಇದೇ ಮಾಯ್ಶ್ಚರೈಸರೇ ಯೂಸ್ ಮಾಡಿ. ದಿಸ್ ಇಸ್ ಮೈ ಲೈಫ್ ಸೇವಿಯರ್ ಅಂತ ಹೇಳ್ಬೋದು. ಇದನ್ನು ಹಾಕಿದ ಪ್ರತಿಯೊಂದು ಸರಿನೂ ಕೂಡ ನನಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ದಟ್ಸ್ ವೈ ಐ ಲವ್ ದಿಸ್. ಆಫ್ಟರ್ ಮಾಯ್ಶ್ಚರೈಸರ್ ನಾನು ಪಿಂಪಲ್ನ ಕಡಿಮೆ ಮಾಡೋದಕ್ಕೆ ಬೆನ್ಸಾಕ್, ದಟ್ ಈಸ್ ಬೆಂಜಾಯಿಲ್ ಪೆರಾಕ್ಸೈಡ್ ಜೆಲ್ 5% ಯೂಸ್ ಮಾಡ್ತೀನಿ. ಆ್ಯಂಡ್ ಇದರಲ್ಲಿ ಬರೀ ಬೆಂಜಾಯಿಲ್ ಪೆರಾಕ್ಸೈಡೇ ಇರುತ್ತೆ, ಅದು 5%ನದ್ದು. ಇದನ್ನು ಒಂದಿನ ಯೂಸ್ ಮಾಡ್ತೀನಿ, ಬೇರೆ ದಿನ ಎಪಿಡುವೋ ಯೂಸ್ ಮಾಡ್ತೀನಿ. ಇದರಲ್ಲಿ ಬೆಂಜಾಯಿಲ್ ಪೆರಾಕ್ಸೈಡ್ 2.5% ಇರುತ್ತೆ, ಪ್ಲಸ್ ಇದ್ರ ಜೊತೆ ಒಂದು ರೆಟಿನಾಯ್ಡ್ ಕೂಡ ಇರುತ್ತೆ, ಅದು ಅಡ್ಯಾಪಲಿನ್. ಬೆಂಜಾಯಿಲ್ ಪೆರಾಕ್ಸೈಡ್ ಪಿಂಪಲ್ಸ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ವೆರಾಸ್ ರೆಟಿನಾಯ್ಡ್ ದಟ್ ಈಸ್ ಅಡ್ಯಾಪಲಿನ್ ಪಿಗ್ಮೆಂಟೇಷನ್ನ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಪ್ಲಸ್ ಎನ್ಲಾರ್ಜ್ ಪೋರ್ ಸಮಸ್ಯೆನ ಕೂಡ ದೂರ ಮಾಡುತ್ತೆ. ಸೊ ಒಂದಿನ ನಾನು ಬೆನ್ಸಾಕ್ ಯೂಸ್ ಮಾಡ್ತೀನಿ, ಇನ್ನೊಂದು ದಿನ ನಾನು ಈ ಎಪಿಡುವೋ ಯೂಸ್ ಮಾಡ್ತೀನಿ. 2 ದಿನ ಬಿಟ್ಟು ದಿನ ಆಲ್ಟರ್ನೇಟ್ ಡೇಸಲ್ಲಿ ಯೂಸ್ ಮಾಡ್ತೀನಿ. ಆ್ಯಂಡ್ ಇವತ್ತು ನಾನು ಎಪಿಡುವೋ ಯೂಸ್ ಮಾಡ್ತೀನಿ. ದಟ್ ಈಸ್ ಇದರಲ್ಲಿ ಅಡ್ಯಾಪಲಿನ್ ಇದೆ, ನಾನು ಹೇಳಿದಾಗೆ ದಟ್ ಈಸ್ ಅ ರೆಟಿನಾಯ್ಡ್. ಏನು ಹೇಳೋದು, ಈ ಪೋರ್ಸ್ ಮತ್ತು ಪಿಗ್ಮೆಂಟೇಷನ್ ಮತ್ತು ಏನೇನು ಪಿಂಪಲ್ಸ್ ಬಂದು ಹೋದಾಗ ಒಂದು ಕಲೆನೆಲ್ಲ ಮಾಡುತ್ತಲ್ವ, ಅದನ್ನೆಲ್ಲ ದೂರ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಬೆಂಜಾಯಿಲ್ ಪೆರಾಕ್ಸೈಡ್ ಏನು ಮಾಡುತ್ತೆ, ಆ್ಯಕ್ನಿ ಕಾಸಿಂಗ್ ಬ್ಯಾಕ್ಟೀರಿಯಾ ಅಂದರೆ ಪಿಂಪಲ್ಸ್ ಬರೋಲಿಕ್ಕೆ ಏನು ಒಂದು ಬ್ಯಾಕ್ಟೀರಿಯಾ ಏನು ಕಾರಣ ಆಗುತ್ತೆ, ಆ ಒಂದು ಬ್ಯಾಕ್ಟೀರಿಯಾನೆಲ್ಲ ಸಾಯಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದೆರಡು ಎಪಿಡುವೋನಲ್ಲಿರುತ್ತೆ. ಅಂದ ಹಾಗೆ ನಾನು ಈ ಪಿಂಪಲ್ ಕ್ರೀಮ್ಸ್ ನಾನು ಏನು ಹೇಳ್ತಿದ್ದೀನಿ ಇದನ್ನು ನೀವು ಬ್ಲೈಂಡಾಗಿ ನೀವು ಅಪ್ಲೈ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಡಾಕ್ಟ್ರ್ ಹತ್ರ ಹೋಗಿ ಪ್ರಿಸ್ಕ್ರಿಪ್ಷನ್ ತೊಗೊಂಡು ಆಮೇಲೆ ಇದನ್ನು ಯೂಸ್ ಮಾಡಬೇಕೋ ಮಾಡಬಾರ್ದೋ ನಿಮ್ಮ ಸ್ಕಿನ್ ಟೈಪ್ಗೆ ಅಂತ ತಿಳ್ಕೊಂಡು ಯೂಸ್ ಮಾಡಿ. ಬಟ್ ಅದು ಬಿಟ್ಟರೆ ಫೇಸ್ ವಾಶ್, ಟೋನರ್, ಸೆರಮ್, ಮಾಯ್ಶ್ಚರೈಸರ್ ಇದೆಲ್ಲ ಬೇಕಂದರೆ ನೀವು ಯೂಸ್ ಮಾಡ್ಬೋದು. ಬಟ್ ವೆನ್ ಇಟ್ ಕಮ್ಸ್ ಟು ಮೆಡಿಸಿನಲ್ ಪಾರ್ಟ್ ನೀವು ದಯವಿಟ್ಟು ನಾನು ಹೇಳೋದನ್ನೇ ನೀವು ಬ್ಲೈಂಡಾಗಿ ಫಾಲೋ ಮಾಡೋದಕ್ಕೆ ಹೋಗಬೇಡಿ. ಸೊ ನನ್ನ ಮೌತ್ ಏರಿಯಾ ಮತ್ತು ಕಣ್ಣಿನ ಕೆಳಗಡೆ ಎಲ್ಲ ತುಂಬ ಸ್ಕಿನ್ ಸೆನ್ಸಿಟಿವ್ ಆಗಿರೋದ್ರಿಂದ ಆ ಏರಿಯಾನ ಬಿಟ್ಟು ಎಲ್ಲೆಲ್ಲಿ ಪಿಂಪಲ್ಸ್ ಇದೆ ಅಲ್ಲಲ್ಲಿ ಮಾತ್ರ ನಾನು ಪಿಂಪಲ್ ಕ್ರೀಮ್ ಯೂಸ್ ಮಾಡಿದ ನಂತರ ದಿನ ರಾತ್ರಿ ಮಲಗೋದಕ್ಕಿಂತ ಮೊದಲು ವ್ಯಾಸ್ಲಿನ್ ಯೂಸ್ ಮಾಡೇ ಮಾಡ್ತೀನಿ. ಬಿಕಾಸ್ ಇದು ನೆಕ್ಸ್ಟ್ ಡೇ ನನ್ನ ಲಿಪ್ಸ್ನ ಫುಲ್ ಸಾಫ್ಟಾಗಿ ಕ್ರ್ಯಾಕ್ ಫ್ರೀ ಆಗಿ ಮಾಡುತ್ತೆ. ಆ್ಯಂಡ್ ರಾತ್ರಿ ನಾನು ಒಂದು ಹೇರ್ ಸಿರಮ್ ಕೂಡ ಯೂಸ್ ಮಾಡ್ತೀನಿ. ದಿನಾಗಲೂ ಈ ಒಂದು ಹೇರ್ ಸಿರಮ್ ಹಾಕೋದಕ್ಕೆ ನಾನು ಆದಷ್ಟು ಪ್ರಯತ್ನ ಮಾಡ್ತೀನಿ. ಒಂದೊಂದು ಸರಿ ಟಯರ್ಡ್ ಆಗಿದ್ರೆ ಐ ಜಸ್ಟ್ ಸ್ಕಿಪ್ ದಿಸ್ ಸ್ಟೆಪ್. ಏನಂದರೆ ನನ್ನ ಹೇರ್ ಮತ್ತು ಸ್ಕ್ಯಾಲ್ಪ್ ಬಂದ್ಬಿಟ್ಟು ಸಖತ್ ಆಯಿಲಿಯಾಗಿ ಗ್ರೀಸಿಯಾಗಿದೆ. 2 ದಿನಕ್ಕೊಮ್ಮೆ ನಾನು ಹೇರ್ ವಾಶ್ ಮಾಡೇ ಮಾಡ್ತೀನಿ ಶ್ಯಾಂಪೂನಿಂದ. ಬಟ್ 3ನೇ ದಿನಕ್ಕಂತ ಬಂದುಬಿಟ್ರೆ ನಾನು ಇನ್ನೂ ಹೇರ್ ವಾಶ್ ಮಾಡಿಲ್ಲ ಅಂದರೆ ಸಖತ್ ಆಯಿಲಿ ಆಗಿರುತ್ತೆ. ಆಯಿಲಿ ಸ್ಕ್ಯಾಲ್ಪ್ ಸಮಸ್ಯೆ ಇರೋರು ದಿನ ಬಿಟ್ಟು ದಿನ ನೀವು ಶ್ಯಾಂಪೂನ ಬಳಸ್ಕೊಂಡು ಹೇರ್ ವಾಶ್ ಮಾಡ್ಕೊಳ್ಳಿ. ಸೊ ಮೈ ಸ್ಕ್ಯಾಲ್ಪ್ ಫೀಲ್ಸ್ ಎಕ್ಸ್ಟ್ರೀಮ್ಲಿ ಆಯಿಲಿ ಆ್ಯಂಡ್ ನೆಕ್ಸ್ಟ್ ಡೇ ನನಗೆ ಖಂಡಿತವಾಗ್ಲೂ ಹೇರ್ ವಾಶ್ ಮಾಡಲೇಬೇಕು. ಆ್ಯಂಡ್ ಸಿರಮ್ಗೆ ವಿಶ್ ಕೇರ್ನ ಒಂದು ಹೇರ್ ಗ್ರೋತ್ ಸಿರಮ್ ಕಾನ್ಸಂಟ್ರೇಟ್ ಯೂಸ್ ಮಾಡ್ತೀನಿ. ಆ್ಯಂಡ್ ಇದರಲ್ಲಿ ರಿಡೆನ್ಸಿಲ್ ಇದೆ ಮತ್ತು ರೈಸ್ ವಾಟರ್ ಮತ್ತು ಆ್ಯನಿಗೇನ್ ಮತ್ತು ಕೆಫೀನ್. ಮೇನ್ಲಿ ರಿಡೆನ್ಸಿಲ್ ಮತ್ತು ಆ್ಯನಿಗೇನ್ ಏನು ಮಾಡುತ್ತೆ, ಹೇರ್ ಫಾಲ್ನ ಸ್ಟಾಪ್ ಮಾಡುತ್ತೆ. ಆ್ಯಂಡ್ ಈ ಒಂದು ಸಿರಮ್ ದಿಸ್ ಇಸ್ ದ ಬೆಸ್ಟ್ ಸಿರಮ್. ನಾನು ಹೇರ್ ಗ್ರೋತ್ ಸಿರಮ್ ಮಿನಿಮಲಿಸ್ಟದ್ದು ಯೂಸ್ ಮಾಡಿದ್ದೀನಿ, ಮಿನಿಮಲಿಸ್ಟ್ ಹೇರ್ ಗ್ರೋತ್ ಆ್ಯಕ್ಟಿವ್ಸ್ ಅಂತ. ಅದು ನನಗೇನು ಅಷ್ಟು ಇಡಿಸ್ಲಿಲ್ಲ. ಅದು ಬಿಟ್ಟು ಇನ್ನೊಂದು ಸ್ವಲ್ಪ ತಿಂಗಳು ಗ್ಯಾಪ್ ಕೊಟ್ಟು ನಾನು ವಿಶ್ ಕೇರ್ದು ಯೂಸ್ ಮಾಡಿದೆ. ಬಿಕಾಸ್ ದಿಸ್ ಹ್ಯಾಸ್ ವೆರಿ ಗುಡ್ ರಿವ್ಯೂಸ್ ಆ್ಯಂಡ್ ಐ ಮಸ್ಟ್ ಟೆಲ್, ನಿಜ ಹೇಳ್ತೀನಿ, ನನ್ನ ಹೇರ್ ಫಾಲ್ ಈ ಒಂದು ಸಿರಮ್ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದೆ. ಕಂಪ್ಲೀಟ್ ಅಂದರೆ ಝೀರೋ ಮಾಡಿಲ್ಲ, ಮುಂಚೆ ಎಷ್ಟು ಉದುರುತ್ತಾ ಇತ್ತೋ ಅದಕ್ಕೆ ಈಗ ಉದುರುತ್ತಿರೋದು ಹೋಲಿಸ್ಕೊಂಡ್ರೆ ಏನಂದರೆ ಏನೂ ಇಲ್ಲ. ಸೊ ಐ ರಿಗ್ರೆಟ್, ನಾನು ಇದನ್ನೇ ಮಿನಿಮಲಿಸ್ಟ್ ಬದಲು ಇದನ್ನೇ ನಾನು ಫಸ್ಟ್ ಯೂಸ್ ಮಾಡಿದರೆ ಚೆನ್ನಾಗಿರ್ತಿತ್ತಪ್ಪ ಅಂತ. ಸೊ ಇದನ್ನು ಹೇಗೆ ಯೂಸ್ ಮಾಡೋದಂದರೆ ಬರೀ ನೀವು ಸ್ಕ್ಯಾಲ್ಪ್ ಮೇಲೆ ಮಾತ್ರ ಹಾಕ್ಕೋಬೇಕು, ಕೂದಲು ಮೇಲೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ದಿಸ್ ವರ್ಕ್ಸ್ ಡೈರೆಕ್ಟ್ಲಿ ಆನ್ ಯೋರ್ ಸ್ಕ್ಯಾಲ್ಪ್ ಆ್ಯಂಡ್ ಇದು ನಿಮಗೆ ಯಾವುದೇ ಒಂದು ಆಯಿಲಿ ಫೀಲ್, ಗ್ರೀಸಿ ಫೀಲ್ ಎಲ್ಲ ಏನೂ ಕೊಡೋದಿಲ್ಲ. ಜಸ್ಟ್ ನೀರು ಥರ ಪ್ಲೇನ್ ಜೆಲ್ ಥರ ಇರುತ್ತೆ. ಆ್ಯಂಡ್ ಬೆಳಗ್ಗೆ ನಿಮಗೆ ಹೇರ್ ವಾಶ್ ಮಾಡಲೇಬೇಕು ಅಂತೇನಿಲ್ಲ. ಇನ್ ಕೇಸ್ ನಿಮ್ಮದು ಹೇರ್ ವಾಶ್ ಇದ್ದರೆ ಮಾಡ್ಬೋದು, ಇಲ್ಲಾಂದರೆ ಬೇಡ. ಇದೇನು ನಿಮ್ಮ ಸ್ಕ್ಯಾಲ್ಪ್ನ ಆಯಿಲಿಯಾಗಿ ಮಾಡೋದಿಲ್ಲ. ಆ್ಯಂಡ್ ಗಮನದಲ್ಲಿರಲಿ, ದಿಸ್ ಇಸ್ ಸಪೋಸ್ ಟು ಬಿ ಅಪ್ಲೈಡ್ ಓನ್ಲಿ ಆನ್ ಯೋರ್ ಸ್ಕ್ಯಾಲ್ಪ್ ಮೇಲೆ ಮಾತ್ರ ಹಾಕಬೇಕು. ಇದು ಸ್ಪ್ರೇ ಥರ ಇರುತ್ತೆ ನೋಡಿ. ಈ ಸ್ಪ್ರೇನ ಒಂದು ಸರಿ ಮುಂದೆ ಒಂದು ಸರಿ ಹಿಂದೆ ಈ ರೀತಿ ಸ್ಪ್ರೇ ಮಾಡಬೇಕು, ಚಿಕ್ಕ ಚಿಕ್ಕ ಪಾರ್ಟಿಷನ್ ಮಾಡಿಕೊಂಡು.
ಆ್ಯಂಡ್ ಇದನ್ನೆಲ್ಲ ಇದನ್ನು ಸ್ಪ್ರೇ ಮಾಡ್ತಾ ಮಾಡ್ತಾ ಒಂಚೂರು ನೀವು ಸ್ಪ್ರೇ ಹೊಡೆದ್ರಲ್ವ ಆ ಏರಿಯಾನ ಒಂಚೂರು ಫಿಂಗರ್ ಟಿಪ್ಸಲ್ಲಿ ನಿಮ್ಮ ಬೆರಳ ಸಹಾಯದಿಂದ ಒಂಚೂರು ಜೆಂಟಲಾಗಿ ರಬ್ ಮಾಡಿ, ತುಂಬ ಹಾರ್ಷಾಗಿ ರಬ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಫುಲ್ ನಿಮ್ಮ ಸ್ಕ್ಯಾಲ್ಪ್ನ ಒಂದು ಸರಿ ಮಸಾಜ್ ಮಾಡಿ. ಮಸಾಜ್ ಅಂದರೆ ತುಂಬ ಜಾಸ್ತಿ ಹೊತ್ತು ಮಾಡೋದು ಬೇಡ, ನೈಸೇ ಮಸಾಜ್. ಈಗ ನೀವು ಹೇರ್ ಆಯಿಲ್ ಮಾಡಿ ಮಸಾಜ್ ಮಾಡ್ತಿರಲ್ಲ ಆ ಥರ ಮಸಾಜ್ ಅಲ್ಲ. ಈಗ ನೀವು ಸಿರಮ್ ಹಾಕಿದ್ರಲ್ಲ ಅದು ಎಲ್ಲ ಕಡೆ ಹೋಗಬೇಕು, ನಿಮ್ಮ ಸ್ಕ್ಯಾಲ್ಪ್ನ ಹಿಂದೆ ಮುಂದೆ ಎಲ್ಲ ಕಡೆ ಹೋಗಬೇಕು. ಸೊ ಆ ರೀತಿ ಅದು ನೀಟಾಗಿ ಡಿಸ್ಟ್ರಿಬ್ಯೂಟ್ ಆಗೋ ರೀತಿಯಲ್ಲಿ ನೀವು ಒಂದು ನಿಮಿಷಗಳ ಕಾಲ ಮಸಾಜ್ ಮಾಡಿದ್ರೆ ಸಾಕು. ಆ್ಯಂಡ್ ಇದಾದ ನಂತರ ನಾನು ಹೇರ್ ಬನ್ ಹಾಕ್ಕೊಳ್ತೀನಿ. ಆ್ಯಂಡ್ ನೈಟ್ ಹೊತ್ತು ನಾನು ಕ್ಲಚ್ಚರ್ ಯೂಸ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ, ಬಿಕಾಸ್ ನೈಟ್ ಹೊತ್ತು ಐ ವಾಂಟ್ ವೆರಿ ಲೂಸ್ ಬನ್ ಥರ. ಅದಕ್ಕೋಸ್ಕರ ನಾನು ಸಿಲ್ಕ್ ಸ್ಕ್ರಂಚಿ ಆರ್ ಒಂದು ಜೆಂಟಲ್ ರಬ್ಬರ್ ಬ್ಯಾಂಡ್ನ ಯೂಸ್ ಮಾಡ್ತೀನಿ. ಕೂಲು ಕಿತ್ಕೊಂಡು ಬರೋ ಥರ ರಬ್ಬರ್ ಬ್ಯಾಂಡ್ ಅಲ್ಲ, ಬಿಕಾಸ್ ರಾತ್ರಿ ಮಲಗಿರುವಾಗ ಹಿಂಗೆ ಒದ್ಲಾಡುವಾಗ ಅದು ಈ ಕೂದಲು ನಮ್ಗೆ ಡ್ಯಾಮೇಜ್ ಆಗುತ್ತೆ, ಕಿತ್ಕೊಂಡು ಬಂದೋದು ನಮಗೆ ಗೊತ್ತಾಗೋದಿಲ್ಲ. ಸೊ ಲೂಸಾಗಿ ಒಂದು ಜೆಂಟಲ್ ಹೇರ್ ಬ್ಯಾಂಡ್ಸ್ನ ಯೂಸ್ ಮಾಡಿ, ಎಸ್ಪೆಷಲಿ ರಾತ್ರಿ ಹೊತ್ತು ಅಂತ ಹೇಳ್ತಾ ಈ ವಿಡಿಯೋ ನಾನಿಲ್ಲೇ ಎಂಡ್ ಮಾಡ್ತಿದ್ದೀನಿ. ಗೊತ್ತಾಯ್ತಲ್ವಾ ನಾನು ಸ್ಕಿನ್ ಕೇರ್ ಹೇರ್ ಕೇರ್ ದಿನಾಗಲೂ ಹೇಗಿರುತ್ತಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಮತ್ತೊಂದು ವಿಡಿಯೋನಲ್ಲಿ. ಟೇಕ್ ಕೇರ್, ಬಾಯ್.